ಕೊನೆಗೂ ಜ್ಞಾನೋದಯವಾಯ್ತಾ ನಮ್ಮ ರಶ್ಮಿಕಾ ಮಂದಣ್ಣಗೆ ಅಂದರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಅದೊಂದು ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಏನು ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನ ಹೇಳ್ತಾ ಹೋಗ್ತೀನಿ. ಸೊ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ರಶ್ಮಿಕಾ ಮಂದಣ್ಣ ಏನೇ ಮಾಡಿದ್ರು ಏನೇ ಮಾಡದೇ ಇದ್ರೂ ಕೂಡ ಸದಾ ಸುದ್ದಿಯಲ್ಲಿರ್ತಾರೆ. ನಟಿ ಕನ್ನಡ ಚಿತ್ರರಂಗಕ್ಕೆ ಬಾಯ್ ಬಾಯ್ ಹೇಳಿ ತೆಲುಗು, ತಮಿಳು, ಹಿಂದಿ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ. ಪಂಚಭಾಷಾ ತಾರೆ ಎಂದೇ ಅನಿಸ್ಕೊಂಡಿರುವ ಕಿರಿಕ್ ಬ್ಯೂಟಿ ರಶ್ಮಿಕಾ ಮಂದಣ್ಣ ಈಗ ನ್ಯಾಷನಲ್ ಕ್ರಶ್ ಅಂದರೆ ತಪ್ಪಿಲ್ಲ. ಸೊ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟ ಲಕ್ಕಿ ಗರ್ಲ್ ಎನಿಸಿಕೊಂಡಿರುವ ಮಂದಣ್ಣನಿಗೆ ತಾವು ಎಲ್ಲಿಯವರು ಅನ್ನೋ ಜ್ಞಾನೋದಯವಾಯಿತು ಅಂದರೆ ಇದೀಗ ಆ ವಿಡಿಯೋ ಸುದ್ದಿಯಲ್ಲಿರುವಂತಹ ವಿಚಾರ ಈಗ ನಾನು ಹೇಳಿಕೊಟ್ಟಿದ್ದೀನಿ. ಸೊ ರಶ್ಮಿಕಾ ಮಂದಣ್ಣ ಕನ್ನಡದ ರಶ್ಮಿಕಾ ಮಂದಣ್ಣ ಕನ್ನಡದ ಪ್ರೀತಿ ವ್ಯಕ್ತಪಡಿಸಿದ್ದಾರೆ. ಸಲ್ಮಾನ್ ಖಾನ್ ನಟನೆಯ ಸಿಕಂದರ್ ಸಿನಿಮಾದ ಪ್ರಚಾರದ ವೇಳೆ ಪುಷ್ಪಾ ಶ್ರೀವಲ್ಲಿ, ನಾನು ಕರ್ನಾಟಕದವಳು, ನಾನು ಬೆಳೆದಿದ್ದು ಕರ್ನಾಟಕದಲ್ಲಿ, ಇಲ್ಲಿ ನಾನು ಮಾತನಾಡುತ್ತಿದ್ದು ಕರ್ನಾಟಕ ಮತ್ತು ತಮಿಳು ಭಾಷೆಗಳಲ್ಲಿ ಮಾತನಾಡುವಂತಹ ವಿಚಾರ ಸಾಕಷ್ಟು ಸುದ್ದಿಯಲ್ಲಿತ್ತು. ಸೊ ಅಂತ ಮಾತನಾಡಿದರು. ನಾನು ಹೈದರಾಬಾದ್ಗೆ ಬಂದ ಬಳಿಕ ತೆಲುಗು ಭಾಷೆ ಕಲಿಯುವುದು ನನಗೆ ಅನಿವಾರ್ಯವಾಗಿತ್ತು. ಯಾಕೆಂದರೆ ನನ್ನ ಮನೆ, ಆಫೀಸ್ ಸಿಬ್ಬಂದಿ, ಸೆಕ್ಯೂರಿಟಿ ಎಲ್ಲರೂ ತೆಲುಗು ಭಾಷೆಯವರೇ ಆಗಿದ್ದರು. ನಾನು ಅವರಿಗೊಂದಿಗೆ ತೆಲುಗು ಭಾಷೆಯಲ್ಲಿ ಮಾತನಾಡಬೇಕಿತ್ತು. ಆ ಕಾರಣದಿಂದಲೇ ನಾನು ತೆಲುಗು ಭಾಷೆಯನ್ನು ಕಲಿತ್ಕೊಂಡಿದ್ದೆ ಅಂತ ರಶ್ಮಿಕಾ ಮಂದಣ್ಣ ಹೇಳಿದರು. ರಶ್ಮಿಕಾ ಮಂದಣ್ಣ ಚಾವ ಸಿನಿಮಾದ ಪ್ರಚಾರದ ವೇಳೆ ಮುಂಬೈ ನೆಲದಲ್ಲಿ ನಿಂತು ನಾನು ಹೈದರಾಬಾದ್ನವಳು ಎಂದಿದ್ರು. ಇದು ಕನ್ನಡಿಗರ ಕಣ್ಣು ಕೆಂಪಾಗುವಂತೆ ಮಾಡಿತ್ತು. ಮೂಲತಃ ರಶ್ಮಿಕಾ ಕರ್ನಾಟಕದ ಕೊಡಗಿನವರು. ಕನ್ನಡದ ಕಿರಿಕ್ಪಾಟಿ ಸಿನಿಮಾದಿಂದಲೇ ಚಿತ್ರರಂಗಕ್ಕೆ ಕಾಲಿಟ್ಟವರು. ಹೀಗಾಗಿ ಕನ್ನಡ ಅನ್ನ ತಿಂದು ಕನ್ನಡದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಈಗ ಬೆಳೆದ ಮೇಲೆ ಹೈದರಾಬಾದ್ನವಳು ಎಂದರೆ ಸುಮ್ಮನೆ ಬಿಡ್ತಾರಾ ಕನ್ನಡಿಗರು? ಸೊ ಕಾಲು ಇಳಿದಿದ್ದು ಇನ್ನು ಟ್ರೋಲ್ ಆಗಿದ್ದು ರಶ್ಮಿಕಾ ಮಂದಣ್ಣ. ಸೊ ರಶ್ಮಿಕಾ ಮಂದಣ್ಣ ವಿರುದ್ಧ ಕನ್ನಡಿಗರು ಅಂತೂ ಸಿಕ್ಕಾಬಟ್ಟೆ ಗರಂ ಆಗಿದ್ರು. ಸೊ ಆ ತಪ್ಪನ್ನು ಮತ್ತೆ ರಿಪೀಟ್ ಮಾಡಿಲ್ಲ ಅನ್ಕೋತೀನಿ. ಯಾಕೆಂದರೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ರಶ್ಮಿಕಾ ಮಂದಣ್ಣ ಸಿಕಂದರ್ ಸಿನಿಮಾದ ಪ್ರಚಾರದ ವೇಳೆ, ಸಲ್ಮಾನ್ ಖಾನ್ ಸಿನಿಮಾ ಒಂದು ಪ್ರಚಾರದ ವೇಳೆ ನಿಂತು ನಾನು ಕರ್ನಾಟಕದವಳು ಅಂತ ಹೆಮ್ಮೆಯಿಂದ ಮಾತನಾಡಿದರು. ಸೊ ಸದ್ಯ ಕನ್ನಡಿಗರ ಕೆಂಗೆಣ್ಣು ಸ್ವಲ್ಪ ತಂಪಾಯಿತು ಅಂದರೆ ತಪ್ಪಾಗುವುದಿಲ್ಲ. ರಶ್ಮಿಕಾ ಮಂದಣ್ಣ ತಾವು ಬಂದಂತಹ ಚಿತ್ರರಂಗವನ್ನು ಮರಿಬಾರ್ದು ಅನ್ನೋದೇ ಇದರ ಉದ್ದೇಶ.